ಕಿಚನ್. ಇವತ್ತು ನಾನು KFC ಸ್ಟೈಲ್ ಅಥವಾ ಬ್ರೋಸ್ಟೆಡ್ ಪ್ರಾನ್ಸ್ ಫ್ರೈ ಹೇಗೆ ಮಾಡುವುದಂತ ತೋರಿಸ್ಕೊಡ್ತಾ ಇದ್ದೇನೆ. ಸೊ ಬನ್ನಿ ಹೇಗೆ ಮಾಡುವುದಂತ ನೋಡುವ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಿದ್ದಲ್ಲಿ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ, ನಾನು 500 ಗ್ರಾಮ್ ಆಗುವಷ್ಟು ಪ್ರಾನ್ಸ್ ತಗೊಂಡಿದ್ದೇನೆ. ನಾನು ಅದನ್ನು ವಿನೆಗರ್ ಹಾಕಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ನಾವು ಇದನ್ನು ಮ್ಯಾರಿನೇಟ್ ಮಾಡುವ. ಅದಕ್ಕೆ ಬೇಕಾದ ಮಸಾಲೆಗಳನ್ನು ಹಾಕುವ. ಮೊದಲಿಗೆ ನಾನು ಇದಕ್ಕೆ ಅರ್ಧ ನಿಂಬೆ ರಸ ಹಿಂಡಿ ಹಾಕ್ತಾ ಇದ್ದೇನೆ. 1 ಟೀ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್, 1/4 ಟೀ ಸ್ಪೂನ್ ಆಗುವಷ್ಟು ಅರಶಿನ ಹುಡಿ, 1 ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊನೆಯದಾಗಿ 1 ಮೊಟ್ಟೆ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇದು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ನಾವು ಇದನ್ನು ರೆಸ್ಟ್ ಮಾಡಲಿ ಇಡುವ. ಇದನ್ನೊಂದು ಅರ್ಧ ಗಂಟೆಯಿಂದ 1 ಗಂಟೆಯಷ್ಟು ಹೊತ್ತು ರೆಸ್ಟ್ ಮಾಡಲಿ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೆಯದು. ಇನ್ನು ನಾವು ಹೊರಗಿನ ಲೇಯರ್ಗೆ ಬೇಕಾದ ಪೌಡರ್ ಅನ್ನು ರೆಡಿ ಮಾಡುವ. ಅದಕ್ಕೆ ಬೇಕಾಗಿ ನಾನು 1 ಕಪ್ ಆಗುವಷ್ಟು ಮೈದಾ ಹುಡಿ ತಗೊಂಡಿದ್ದೇನೆ, 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್, 2 ಟೇಬಲ್ ಸ್ಪೂನ್ ಆಗುವಷ್ಟು ರೈಸ್ ಫ್ಲೋರ್, 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ಚಿಲ್ಲಿ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್, ಸ್ವಲ್ಪ ಉಪ್ಪು, ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ ನೀರೇನು ಸೇರಿಸಲಿಕ್ಕಿಲ್ಲ, ಹೀಗೆ ಪೌಡರ್ ಆಗಿ ಯೂಸ್ ಮಾಡೋದು. ಎಲ್ಲ ಪೌಡರ್ಗಳು ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಪೌಡರ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಅದೇ ರೀತಿ ನಾನು ಪ್ರಾನ್ಸ್ ಮ್ಯಾರಿನೇಟ್ ಮಾಡಿಟ್ಟು 1 ಗಂಟೆ ಕಳೆಯಿತು. ಮೊದಲೇ ಈ ಮ್ಯಾರಿನೇಟ್ ಮಾಡಿಟ್ಟಂಥ ಪ್ರಾನ್ಸನ್ನು ಒಂದ್ಸಾರಿ ಈ ಪೌಡರಲ್ಲಿ ಡಿಪ್ ಮಾಡಿ ಒಂದು ಪ್ಲೇಟಲ್ಲಿ ಇಡುವ. ನೋಡಿ, ಈ ರೀತಿ ಹಾಕಿ ಒಂದು ಸ್ಪೂನಲ್ಲಿ ಈ ರೀತಿ ಡಿಪ್ ಮಾಡಬೇಕು. ಒದ್ದೆ ಕೈಯಲ್ಲೇ ಮಾಡಿದರೆ ಈ ಪೌಡರ್ ಎಲ್ಲ ಗಟ್ಟಿಯಾಗಿ ಹೋಗ್ತದೆ. ಆದ ಕಾರಣ ಒಂದು ಸ್ಪೂನಲ್ಲಿ ಮಾಡಿದರೆ ಒಳ್ಳೆಯದು. ಇದನ್ನೊಂದು ನಾವು ಪ್ಲೇಟಲ್ಲಿ ಇಡುವ. ನೋಡಿ, ಫಸ್ಟ್ ಕೋಟಿಂಗ್ ಆಗಿದೆ. ಇನ್ನು ನಾವು ಎಣ್ಣೆ ಬಿಸಿ ಮಾಡಲು ಇಡುವ. ಎಣ್ಣೆ ಬಿಸಿ ಆದ್ಮೇಲೆ ಮತ್ತೊಮ್ಮೆ ಡಿಪ್ ಮಾಡಿ ಫ್ರೈ ಮಾಡಿ ತೆಗೆಯುವ. ಎಣ್ಣೆ ಬಿಸಿ ಆಗಿದೆ. ಇನ್ನು ನಾವು ಇನ್ನೊಂದು ಸಲ ಡಿಪ್ ಮಾಡಿ ಫ್ರೈ ಮಾಡುವ. ನೋಡಿ, ಈ ತರ ಚೆನ್ನಾಗಿ ಕೋಟ್ ಆಗಬೇಕು. ಇದನ್ನು ಹಾಕಿದ ಕೂಡಲೇ ಮಗುಚಿ ಹಾಕುದು ಬೇಡ. 1 ನಿಮಿಷ ಬಿಟ್ಟು ಮಗುಚಿ ಹಾಕಿದ್ರೆ ಆಯ್ತು. ಇಲ್ಲಾಂದ್ರೆ ಇದರ ಕೋಟಿಂಗ್ ಎಲ್ಲ ಬಿಟ್ಟು ಹೋಗ್ಬಹುದು. 1 ನಿಮಿಷ ಆಯ್ತು. ಇನ್ನೊಮ್ಮೆ ಮಗುಚಿ ಹಾಕುವ. ಎಡೆಗೆ ಮಗುಚಿ ಹಾಕ್ತಾ ಇರಬೇಕು. ಆಗಲೇ ನಮಗೆ ಪ್ರಾನ್ಸ್ ಎಲ್ಲ ಚೆನ್ನಾಗಿ ಬೇಯೋದು. ಹಾಗೆ ಪ್ರಾನ್ಸ್ ಬೇಯಲಿಕ್ಕೆ ಜಾಸ್ತಿ ಹೊತ್ತು ಬೇಡ. ಜಾಸ್ತಿ ಬೆಂದ್ರೆ ರಬ್ಬರ್ ತರ ಆಗ್ಬಹುದು. ಆದ ಕಾರಣ ಒಂದು 5-6 ನಿಮಿಷ ಬೆಂದ್ರೆ ಸಾಕು. ನೋಡಿ, ಪ್ರಾನ್ಸ್ ರೆಡಿ ಆಗಿದೆ. ಇನ್ನು ಇದನ್ನು ತೆಗಿಬಹುದು. ಇನ್ನು ಉಳಿದದನ್ನು ಇದೇ ರೀತಿ ಫ್ರೈ ಮಾಡಿ ತೆಗೆಯುವ. ನೋಡಿ, ಎಲ್ಲ ಪ್ರಾನ್ಸ್ ಕೂಡ ಫ್ರೈ ಮಾಡಿ ಆಯ್ತು. ನೋಡಿ, KFC ಸ್ಟೈಲ್ ಬ್ರೋಸ್ಟೆಡ್ ಪ್ರಾನ್ಸ್ ಫ್ರೈ ರೆಡಿ ಆಗಿದೆ. ಇದೊಂದೆಲ್ಲ ಸ್ಟಾರ್ಟರ್ ಆಗಿರ್ತದೆ. ಇದು ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗ್ಬಹುದು. ಅದೇ ರೀತಿ ನಮ್ಮ ಮನೆಗೆ ಅತಿಥಿಗಳೆಲ್ಲ ಬರುವಾಗ ಬೇಗನೆ ಮಾಡಿ ತೆಗಿಬಹುದು. ಇದನ್ನು 1 ಗಂಟೆಯಷ್ಟು ಹೊತ್ತು ಮ್ಯಾರಿನೇಟ್ ಮಾಡಿ ಇಡುವುದು ಮಾತ್ರ ಒಂದು ಕೆಲಸ. ಅದಲ್ಲದೆ ಇದು ಒಂದು ಸುಲಭವಾದ ಒಂದು ರೆಸಿಪಿ ಆಗಿದೆ. ಹೇಗೆ ಬಂದಿದೆ ಅಂತ ಒಮ್ಮೆ ಟೇಸ್ಟ್ ಮಾಡಿ ನೋಡುವ. ನೋಡಿ, ಪ್ರಾನ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ನಾವು 1 ಗಂಟೆಯಷ್ಟು ಹೊತ್ತು ರೆಸ್ಟ್ ಮಾಡಿದ್ರಿಂದ ಒಳ್ಳೆ ಸ್ಮೂತ್ ಆಗಿ ಬಂದಿದೆ. ನೋಡಿ, ತುಂಬಾನೇ ಟೇಸ್ಟಿ ಆಗಿದೆ. ಪ್ರಾನ್ಸ್ ಎಲ್ಲ ಟೆಂಡರ್ ಆಗಿ ಸ್ಮೂತ್ ಆಗಿ ಬಂದಿದೆ. ಖಂಡಿತವಾಗಿ ಒಮ್ಮೆ ಆದ್ರೂ ನೀವು ಮನೆಯಲ್ಲಿ ಮಾಡಬೇಕಾದಂತ ಒಂದು ಸ್ಟಾರ್ಟರ್ ಆಗಿದೆ ಇದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮುಂದಿನ ವಿಡಿಯೋಗಳ
ವಿಡಿಯೋಗಳನ್ನು ನೀವು ನೋಡಲು ಇಚ್ಛಿಸುವಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಬರುವವರೆಗೆ ಬಿ ಹ್ಯಾಪಿ, ಬಿ ಹೆಲ್ದಿ, ಟೇಕ್ ಕೇರ್, ಬಾಯ್.